ಇದು ನೋಡಿ, ನಾನೊಂದು ಮೊಬೈಲ್ ಟ್ರೈಪೋಡ್ ತಂದಿದ್ದೀನಿ, ಟೈಗೋಟ್ ಅಂತ X1 Pro ಅಂತ. ಇದು ಪ್ರೋ ಮಾಡೆಲ್, ತುಂಬ ಒಳ್ಳೆ ಕ್ವಾಲಿಟಿ ಇದೆ. ನೀವು ಬೇಕಾದರೆ ತಗೊಳ್ಳಿ. ಫ್ಲಿಪ್ಕಾರ್ಟಲ್ಲಿ ಆಫರಲ್ಲಿ ಸಿಕ್ಕಿದೆ ನನಗೆ. 774 ರೂಪಾಯಿನೂ ಆಗಿದೆ ಇದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಬಂದು ಅಡ್ಜಸ್ಟ್ಮೆಂಟ್ ಇದೆ. ಇದು ಸೈಜ್ ಚಿಕ್ಕದ್ದು ಮೊಬೈಲ್ ತಕ್ಕಾಗೆ. ಇಲ್ಲಿ ಇದು ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡಲಿಕ್ಕೆ ಹಿಂದ್ಗಡೆನೂ ಕೊಟ್ಟಿದ್ದಾರೆ. ಇದು ಮೇನ್ ಟ್ರೈಪೋಡಿಗೆ ಕನೆಕ್ಟ್ ಮಾಡಲಿಕ್ಕೆ. ಇಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ನನಗೆ ಫಸ್ಟ್ ಒಂದು ಯೂನಿಟ್ ಬಂದಿತ್ತು, ಅದು ಏನಾಗಿತ್ತು ಅಂದರೆ ಸ್ವಲ್ಪ ಡ್ಯಾಮೇಜ್ ಇತ್ತು. ಡ್ಯಾಮೇಜ್ ಅಂದರೆ ಇಲ್ಲಿ ನೋಡಿ, ನಿಮ್ಗೆ ತೋರಿಸ್ತೀನಿ. ಈ ರೀತಿ ಒಂದು ಕಟ್ಟ ಹೋಗಿತ್ತು. ಅದು ನನಗೆ ರಿಟರ್ನ್ ಮಾಡ್ಬೇಕಾದ್ರೆ ಇದು ಹಾಕ್ಲಿಕ್ಕೆ ನೆನಪಿಲ್ಲ, ಇಲ್ಲೇ ಬಿದ್ದಿತ್ತದು, ಹುಡುಕ್ದೆ ಸಿಗಲಿಲ್ಲ, ಹಾಗೆ ಕಳ್ಸ್ಕೊಟ್ಟೆ. ಇದು ಎಲ್ಲಿರುತ್ತೆ ಅಂದರೆ ಈ ಥರ ಇಲ್ಲಿ ನೋಡಿ, ಜಾಯಿಂಟಲ್ಲಿ ಇರುತ್ತೆ. ಇದು ಗೋಲ್ಡನ್ ಕಲರಲ್ಲಿ. ಇದು ಒಂದು ಕಟ್ಟಾಗ್ಬಿಟ್ಟಿತ್ತು ಬರುವಾಗಲೇ, ರಿಟರ್ನ್ ಮಾಡಿದೆ ನಾನು. ಆಮೇಲೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇಲ್ಲಿ ನೋಡಿ, ಇದನ್ನು ಸ್ವಲ್ಪ ಹಿಂಗೆ ಲೂಸ್ ಮಾಡ್ಕೊಂಡು, ತುಂಬ ಪ್ರೆಷರೆಲ್ಲ ಕೊಡಲಿಕ್ಕೆ ಹೋಗ್ಬಾರ್ದು. ಗಟ್ಟಿ ಇದೆ, ಆದರೂ ನಮ್ಮ ಹೇಗೆ ಬೇಕು ಹಾಗೆ ಮಾಡ್ತೀವಿ. ಇದೆಲ್ಲ ಇಲ್ಲಿ ನೋಡಿ, ಇದೆಲ್ಲ ಥ್ರೆಡ್ ಸಿಸ್ಟಮ್ ಇದೆ. ಇದನ್ನು ಲೂಸ್ ಮಾಡ್ಕೊಂಡ್ರೆ, ಇದು ಉದಾಹರಣೆಗೆ ಒಂದು ಲೂಸ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು 6.5 ಅಡಿ ಇದೆ ಒಟ್ಟು ಟೋಟಲ್ಲು. ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇದನ್ನು ಹಿಂದ್ಗಡೆ ಹಿಂಗೆ ಲೂಸ್ ಮಾಡಿ, ಇಲ್ಲಿ ನೋಡಿ, ಹಿಂಗೆ ಲೂಸ್ ಮಾಡಿ ಇದನ್ನು ತೆಗೆದು ಬಿಟ್ಟರೆ ಇದು ಸಂಪೂರ್ಣವಾಗಿ ಕಿತ್ತು ಬರುತ್ತೆ. ಕಿತ್ತು ಬಂದ ನಂತರ ಇದು ಸೆಲ್ಫಿ ಸ್ಟ್ಯಾಂಡ್ ರೀತಿ ನಾವು ಯೂಸ್ ಮಾಡ್ಬೋದು. ಇದನ್ನು ಇಲ್ಲಿ ಹಾಕೊಂಡು ಇದು ಇಲ್ಲಿಂದ ಕೂಡ ಅಡ್ಜಸ್ಟ್ ಮಾಡ್ಬೋದು, ಮೇಲ್ಗಡೆ ಕೂಡ ತಿರ್ಸ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತೆ ಇದೆ. ಯೂಸರ್ ಮೆನುಲೆಲ್ಲ ಏನು ಕೊಡಲಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ ಇದಕ್ಕೆ. ಇದು ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಬೋದು, ಇಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಮಾಡೋದು, ಇದನ್ನು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಬೋದು, ಹಿಂಗೆ ಬೇಕಾದ್ರೆ ಇದನ್ನು ಬೇಕು, ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ. ಪ್ಲಾಸ್ಟಿಕ್ ಇದು ಇವೆಲ್ಲ, ಆದರೂ ತುಂಬ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಕ್ವಾಲಿಟಿ ಇದೆ ಒಳ್ಳೆ. ಇದು ಕೂಡ ಪ್ಲಾಸ್ಟಿಕ್ಕಿಗೆ, ಆದರೂ ತುಂಬ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾನೆ. ಇದು ಬಂದು ಮೆಟಲ್. ಇದು ಯಾವ ಥರ ಮೆಟಲ್ ಅಂದರೆ ಈ ಛತ್ರಿಗೆಲ್ಲ ಬರುತ್ತಲ್ಲ ಆ ಥರನೇ ಸ್ಟ್ರಾಂಗ್ ಇರುತ್ತೆ. ನೋಡ್ಲಿಕ್ಕೆ ತೆಳ್ಳಗಿದೆ, ಆದರೆ ತುಂಬ ಸ್ಟ್ರಾಂಗ್ ಇದೆ. ಪ್ರೆಸ್ ಮಾಡಿದರೂ ಬೆಂಡ್ ಆಗೋಲ್ಲ, ಎಷ್ಟೇ ಪ್ರೆಸ್ ಮಾಡಿದ್ರೂ ಬೆಂಡ್ ಆಗೋಲ್ಲ. ತುಂಬ ತೆಳುವಿದೆ, ಆದರೂ ತುಂಬ ಸ್ಟ್ರಾಂಗ್ ಇದೆ. ಸ್ಟೀಲ್ ಅಂತ ಅನಿಸುತ್ತೆ ನನಗೆ ನೋಡಿದರೆ. ಚೆನ್ನಾಗಿದೆ, ಪರವಾಗಿಲ್ಲ. ಒಂದೊಂದು ಸಲ ರೇಟ್ ಜಾಸ್ತಿ ಆಗುತ್ತೆ, ಒಂದೊಂದು ಸಲ ರೇಟ್ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ತೊಗೊಳ್ಳಿ. ಇದ್ರ ಜೊತೆಲಿ ಇನ್ನೊಂದು ರಿಮೋಟ್ ಸಿಕ್ಕಿದೆ. ರಿಮೋಟ್ ಏನಂತ ಯೂಸ್ ಆಗೋದಿಲ್ಲ, ಸೆಲ್ಫಿ ತೆಗಿತಾ ಟೈಮಲ್ಲಿ ಯೂಸ್ ಆಗೋದು. iOS ಮತ್ತು ಆ್ಯಂಡ್ರಾಯ್ಡ್ ಜೊತೆಲ್ಲ ಹೋಗುತ್ತೆ. ಇದು ಆ್ಯಂಡ್ರಾಯ್ಡಲ್ಲಿ. ಇದಕ್ಕೆ ನಿಮ್ಗೆ ಇಲ್ಲಿ ಹಿಂದ್ಗಡೆ ಶೆಲ್ ಇನ್ಬಿಲ್ಟೇ ಬರುತ್ತೆ, ಅದನ್ನು ನಾವೇನು ಹಾಕ್ಬೇಕು ಹೇಳಿಲ್ಲ. ಇಲ್ಲಿ ನೋಡಿ, ಒಂದು ಶೆಲ್ ಹಾಕಿ ಕಳಿಸಿರ್ತಾರೆ ಅವರು. ಇಲ್ಲಿ ಒಂದು ಸ್ವಿಚ್ ಕೊಟ್ಟಿದ್ದಾರೆ. ಇದೆ ಸ್ವಿಚ್ಚನ್ನು ಆನ್ ಮಾಡಿದ ಕೂಡಲೇ ಇಲ್ಲಿ ಬ್ಲಿಂಕ್ ಆಗುತ್ತೆ. ಬ್ಲಿಂಕ್ ಆಗ್ತಾ ಇರಬೇಕಾದ್ರೆ ಏನು ಮಾಡಬೇಕು ಅಂದರೆ, ನಾವು ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ಕೂಡಲೇ ಇದರ ನೇಮ್ ಬರುತ್ತೆ, ನೇಮ್ ಕನೆಕ್ಟ್ ಮಾಡಿದ್ರೆ ಆಯಿತು. ಬೇಡ ಅಂದಾಗ ಇಲ್ಲಿ ಆಫ್ ಮಾಡಿಟ್ರೆ ಆಯಿತು. ಚೆನ್ನಾಗಿದೆ ಕ್ವಾಲಿಟಿ. ನಿಮ್ಗೆ ಏನಾದ್ರು ಇಷ್ಟ ಆದರೆ ತೊಗೊಳ್ಳಿ. ಹಿಂದ್ಗಡೆ ಹೀಗಿದೆ. ಇಲ್ಲಿ ಇದಕ್ಕೆ ಇನ್ನೊಂದು ವಿಶೇಷ ಏನಂದರೆ, ರಿಂಗ್ ಲೈಟ್ ಕೂಡ ಕನೆಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ನೀವು ಹಿಂಗೆ ಇಟ್ಕೊಂಡು ಮೊಬೈಲು ಇದ್ರ ಮೇಲೆ ರಿಂಗ್ ಲೈಟ್ ಕನೆಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಮೊಬೈಲ್ ಹಿಂಗೆ ಇಟ್ಟು ರೀತಿ, ಮೊಬೈಲ್ ಇಲ್ಲ ನಂದು, ಇಲ್ಲ ತೋರಿಸ್ತಾ ಇದ್ದೆ ನಿಮಗೆ. ಇದು ಅದರಲ್ಲೇ ವೀಡಿಯೋ ಮಾಡ್ತಾಯಿರೋದು. ಈ ರೀತಿ ಲೆಡ್ ಇಟ್ಟು ಆಮೇಲೆ ರಿಂಗ್ ಲೈಟ್ ಮೇಲಿಟ್ಟು ವೀಡಿಯೋ ಮಾಡ್ಬೋದು. ಇದರಲ್ಲಿ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಸ್ಟ್ರಾಂಗ್ ಆಗಿದೆ. ಹಲ್ಕ ಫುಲ್ಕ ಈ 300 ರೂಪಾಯಿ ಸಿಗೋ ಐಟಮ್ ಥರ ಇಲ್ಲ. 300-400 ಸಿಗುತ್ತಲ್ಲ ಆನ್ಲೈನು, ಆ ಥರ ಇಲ್ಲ. ಮತ್ತು ಚೆನ್ನಾಗಿದೆ ನೋಡಲಿಕ್ಕೆಲ್ಲ. ಇದು ಸೆಲ್ಫಿ ಸ್ಟ್ಯಾಂಡ್ ರೀತಿನೇ ಯೂಸ್ ಮಾಡ್ಬೋದು. 6.5 ಅಡಿ ತನಕ ಹೋಗುತ್ತೆ. ಮೊಬೈಲ್ ಸುಮಾರು 200 ಗ್ರಾಮ್ ವೆಯ್ಟ್ ಇದ್ದರೂ ಕೂಡ ಈ ರಾಡ್ ಬೆಂಡ್ ಆಗೋಲ್ಲ, ಸ್ವಲ್ಪ ಕೂಡ ಬೆಂಡ್ ಆಗೋಲ್ಲ.
ಅದೊಂದು ಚೆನ್ನಾಗಿದೆ ಇದರದ್ದು. ಹೀಗೆ 4 ಸ್ಟೆಪ್ಪು ಉದ್ದಾಗುತ್ತದೆ. ಒಂದು ಸ್ಟೆಪ್ ಬಂದುಬಿಟ್ಟು ಇದು ಇಲ್ಲಿ ನೋಡಿ, ಒಂದು ಅಡಿಗಿಂತಲೂ ಜಾಸ್ತಿನೇ ಇದೆ. ಇದು 12 ಇಂಚ್ಗಿಂತಲೂ ಜಾಸ್ತಿ ಇದೆ. ಇಂಥದ್ದು ಬಂದುಬಿಟ್ಟು 1 2 3 4 ನೋಡಿ, ಒಂದು ಸ್ಟೆಪ್ ಆಯಿತಾ. ಈ ರೀತಿ ತಿರ್ಸ್ಕೊಳ್ಳೋದು. ಇದು 2ನೇ ಸ್ಟೆಪ್ಪು, ಇದು ಮೊದಲನೇದು, ಇದು 2ನೇದು, ಇದು 3ನೇದು, ಇದು 4ನೇದು, ಇದು 5ನೇದು. 5 ಸ್ಟೆಪ್ ಇದೆ ಟೋಟಲು. ಸ್ಲೋ 5 ಸ್ಟೆಪ್ ಇದೆ. ಚೆನ್ನಾಗಿದೆ ಒಟ್ಟಿನಲ್ಲಿ. ಇಲ್ಲೂ ಕೂಡ ರಬ್ಬರ್ ಕೊಟ್ಟಿದ್ದಾರೆ ನೋಡಿ, ತಿಳುವಾದ ರಬ್ಬರ್ ಕೊಟ್ಟಿದ್ದಾರೆ. ಅಂತಕ್ಕೆಂದರೆ ಇದು ಇಲ್ಲಿ ಗ್ರಿಪ್ಪಾಗಿ ಕೂತ್ಕೊಳ್ಳಿ ಅಂತ. ಹೀಗೆ ಬೇಕಾದರೂ ಹಾಕ್ಬಹುದೇನಬಹುದು, ಗೊತ್ತಿಲ್ಲ ನನಗೆ. ಏನನ್ನು ಎಲ್ಲ ಇದೆ, ಈಗ ಹಾಕೋದಲ್ಲ ಇದು ಮೊಬೈಲ್, ಹೀಗೆ ಹಾಕ್ಬೋದು. ಹೇಗೆ ಬೇಕಾದರೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ತುಂಬ ಚೆನ್ನಾಗಿದೆ, ಸ್ಟ್ರಾಂಗ್ ಇದೆ, ಸ್ಟೀಲ್ ಅಂತ ಅನಿಸುತ್ತೆ. ಮತ್ತು ಇದರ ಎಂಡಲ್ಲಿ ನೋಡಿ ಈ ರಬ್ಬರ್ ಬುಷ್ ಕೊಟ್ಟಿದ್ದಾರೆ. ರಬ್ಬರ್ ಬುಷ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಗ್ರಿಪ್ಪಾಗಿ ನೆಲಕ್ಕೆ ಕೂತ್ಕೊಳ್ಳುತ್ತೆ, ಆ ಕಡೆ ಈ ಕಡೆ ಅಲ್ಲಾಡಲ್ಲ. ಇದು 5 kg ತನಕ ವೇಟ್ ತಗೊಳುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಅವರು. 5 kg ವೇಟು ನೋಡಬೇಕು, ನಾನೇನು ಹಾಕೋದಿಲ್ಲ. ನನಗೆ 200 ಗ್ರಾಮ್ ವೇಟ್ ಅಷ್ಟೇ, ಮೊಬೈಲ್ ವೇಟ್ ತೊಗೊಂಡ್ರೆ ಸಾಕು. ಆಮೇಲೆ ಇನ್ನೇನು ಇಲ್ಲ ವಿಶೇಷ. ಇದು ಬಂದ್ಬಿಟ್ಟು ಬಾಕ್ಸ್ ಇದ್ರದ್ದು ನೋಡಿ ಕೊಟ್ಟಿದ್ದಾರೆ. ಹೆಸರು X1 Pro ಎಲ್ಲ ಕೊಟ್ಟಿದ್ದಾರೆ. ಯಾವ ರೀತಿ ಯೂಸ್ ಮಾಡಬಹುದು ಅಂತ ಕಾಣಿಸುತ್ತೆ. ಝೂಮ್ ಮಾಡಲ್ಲ. ನೋಡಿ, DSLR ಕ್ಯಾಮ್ರಾ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಲೈಟಿಂಗ್ ಕೂಡ ಸೆಟ್ ಮಾಡ್ಬೋದು. LED ರಿಂಗ್ ಲೈಟ್ ಈ ಥರ ಎಲ್ಲ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇಷ್ಟೇ, ವಿಶೇಷ ಏನಿಲ್ಲ. ಇನ್ನೇ ಆಯಿತು. 360 ಡಿಗ್ರಿ ಅಂತ X1 Pro ಕೊಟ್ಟಿದ್ದಾರೆ ಡೀಟೇಲ್ಸ್ ಎಲ್ಲ. ಆಯಿತು, ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಇನ್ನೇನಾದ್ರು ಹೊಸದು ಈ ರೀತಿ ಏನಾದರೂ ತಂದರೆ ವೀಡಿಯೋ ಮಾಡಿ ಹಾಕ್ತೀನಿ. ಏನೂ ಇಲ್ಲ.